ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಒಂದು ಮೀನಿಂಗ್ಫುಲ್ ಆಗಿರತಕ್ಕಂತಹ ಪೋಯಮ್ನ ಸಮರಿಯನ್ನ ನೋಡ್ತಾ ಇದ್ದೇವೆ. ಎ ಸಾಮ್ ಆಫ್ ಲೈಫ್ ಅಂತಕ್ಕಂತಹ ಪೋಯಮ್. ಈ ಒಂದು ಪೋಯಮ್ ಅನ್ನ ಬರೆದಿರ್ತಕ್ಕಂಥವ್ರು ಹೆನ್ರಿ ವ್ಯಾಡ್ಸ್ವರ್ತ್ ಲಾಂಗ್ ಫೆಲೋ ಅಂತಕ್ಕಂತಹ ರೈಟರ್ ಆಗಿದ್ದಾರೆ. ವಿದ್ಯಾರ್ಥಿಗಳೇ, ಇದು ನಮ್ಮ ಜೀವನಕ್ಕೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಂದೇಶಗಳನ್ನ ಕೊಡ್ತಾ ಇದೆ. ವಿದ್ಯಾರ್ಥಿಗಳೇ, ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವ ರೀತಿ ಪಾಸಿಟಿವ್ ಆಗಿರ್ತಕ್ಕಂತಹ ಜೀವನವನ್ನ, ಅಂದ್ರೆ ಸಕಾರಾತ್ಮಕತೆ ಹೊಂದಿರತಕ್ಕಂತಹ ಮನೋಭಾವನೆಯಿಂದಾನೇ ನಾವೆಲ್ಲರೂ ಕೂಡ ಜೀವನ ಮಾಡಬೇಕು ಅಂತಕ್ಕಂತಹ ಒಂದು ಮೆಸೇಜ್ ಅನ್ನ ಪೋಯೆಟ್ ಈ ಒಂದು ಪೋಯಮ್ ಅಲ್ಲಿ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಇರ್ತಕ್ಕಂತಹ ಎಲ್ಲ ಸಂದೇಶಗಳನ್ನ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ನೆನಪಿಟ್ಕೊಳ್ಳಿ. ಅದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಲೈಫಲ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ವಿದ್ಯಾರ್ಥಿಗಳೇ, ಫಸ್ಟ್ ನೋಡಿ, ಎ ಸಾಮ್ ಆಫ್ ಲೈಫ್ ಅಂದ್ರೆ ಮೊದಲನೇದಾಗಿ ಮೀನಿಂಗ್ ತಿಳ್ಕೊಳ್ಳೋಣ. ಸಾಮ್ ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ, ಒಂದು ಪವಿತ್ರವಾಗಿರ್ತಕ್ಕಂತಹ ಗೀತೆ ಅಥವಾ ಒಂದು ಉತ್ತಮ ಸಂದೇಶವನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಸೊ ದಿಸ್ ಪೋಯಮ್ ಈಸ್ ರಿಟನ್ ಬೈ ಹೆನ್ರಿ ವ್ಯಾಡ್ಸ್ವರ್ತ್ ಲಾಂಗ್ ಫೆಲೋ. ಈಸ್ ಆನ್ ಎನ್ಕರೇಜಿಂಗ್ ಅಂಡ್ ಅಪ್ಲಿಫ್ಟಿಂಗ್ ಪೋಯಮ್. ನೋಡಿ, ಸ್ಟಾರ್ಟಿಂಗ್ ಅಲ್ಲೇ ನೋಡ್ತೇವೆ ನಾವು. ಎನ್ಕರೇಜಿಂಗ್ ಅಂದ್ರೆ ನಮ್ಗೆಲ್ರಿಗೂ ಕೂಡ ಒಂದು ಮೋಟಿವೇಶನ್ ಇಲ್ಲಿ ಸಿಗ್ತಾ ಇದೆ. ಅಪ್ಲಿಫ್ಟಿಂಗ್ ಅಂದ್ರೆ ಸೋತ ಮನಸ್ಥಿತಿಯಿಂದ ಒಂದು ಗೆಲುವಿನ ಕಡೆ ನಮ್ಮ ಮನಸ್ಸನ್ನ ಯಾವ ರೀತಿ ಎಳೆದುಕೊಂಡು ಹೋಗುತ್ತೆ ಈ ಪೋಯಮ್ ಅಂತಕ್ಕಂಥದ್ದನ್ನ ನೋಡ್ತೇವೆ. ಟೀಚರ್ಸ್ ಅಸ್ ಹೌ ಟು ಲಿವ್ ಲೈಫ್ ಇನ್ ಎ ಪಾಸಿಟಿವ್ ಅಂಡ್ ಆಕ್ಟಿವ್ ವೇ. ಸೊ ನಾವು ಪ್ರತಿಯೊಬ್ಬರು ಕೂಡ ಆಕ್ಟಿವ್ ಆಗಿರ್ತಕ್ಕಂತಹ ಜೀವನವನ್ನ ಮತ್ತು ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಹೊಂದಿರಬೇಕು ಅಂತಕ್ಕಂತಹ ಮೆಸೇಜ್ ಅನ್ನ ಕೊಡ್ತಾ ಇದೆ. The poet begins by saying that life should not be seen as an empty dream. ಸೊ ನಾವು ಜೀವನ ಕೇವಲ ಒಂದು ಖಾಲಿಯಾಗಿರ್ತಕ್ಕಂತಹ ಕನಸು ಅಂತೇಳಿ ಅನ್ಕೋಬಾರ್ದು. ಈ ಜೀವನದಲ್ಲಿ ಏನೂ ಅರ್ಥ ಇಲ್ಲ ಅಂತಕ್ಕಂತಹ ಒಂದು ನಿರಾಶಾವಾದವನ್ನ ನಾವು ಬಿಡಬೇಕಾಗುತ್ತೆ. ಪ್ರತಿಯೊಬ್ಬರ ಜೀವನವೂ ಕೂಡ ಯಾವುದೋ ಒಂದು ಉತ್ತಮವಾಗಿರ್ತಕ್ಕಂತಹ ಅಂಶಗಳನ್ನ ಒಳಗೊಂಡಿರುತ್ತೆ. ಮೆನಿ ಪೀಪಲ್ ಥಿಂಕ್ ಲೈಫ್ ಈಸ್ ಫುಲ್ ಆಫ್ ಸ್ಯಾಡ್ನೆಸ್. ಅನೇಕ ಜನ ವಿಚಾರ ಮಾಡ್ತಾರೆ ಏನಂತಪ್ಪ ಅಂದ್ರೆ ಸ್ಯಾಡ್ನೆಸ್, ಜೀವನ ಅಂದ್ರೆ ಕೇವಲ ಬೇಸರ ಅಂತೇಳಿ. ದಟ್ ಎವ್ರಿಥಿಂಗ್ ಎಂಡ್ಸ್ ವಿತ್ ಡೆತ್. ಸೊ ಎಲ್ಲವೂ ಕೂಡ ಇಲ್ಲಿ ಕೊನೆ ಆಗುತ್ತೆ. ಡೆತ್ ಅಂದ್ರೆ ಸಾವು ಅಂತ ಹೇಳ್ತೇವೆ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಅಂತ್ಯ ಅಂತಕ್ಕಂಥದ್ದು ಇದೆ ಅಂತಕ್ಕಂತಹ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಬಟ್ ಲಾಂಗ್ ಫೆಲೋ ರಿಜೆಕ್ಟ್ಸ್ ದಿಸ್ ನೆಗೆಟಿವ್ ಥಿಂಕಿಂಗ್. ಹಿ ಸ್ಟ್ರಾಂಗ್ಲಿ ಸೇಸ್ ದಟ್ ಲೈಫ್ ಈಸ್ ರಿಯಲ್, ಸೀರಿಯಸ್ ಅಂಡ್ ಮೀನಿಂಗ್ಫುಲ್. ಸೊ ನಮ್ಮ ಪೋಯೆಟ್ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಜೀವನ ಕೂಡ ರಿಯಲ್ ಆಗಿರ್ತಕ್ಕಂಥದ್ದು ಮತ್ತು ಇದೊಂದು ಸೀರಿಯಸ್ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಇಲ್ಲಿ ಅರ್ಥ ಇದೆ, ಯಾವುದೂ ಕೂಡ ವ್ಯರ್ಥವಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಹ್ಯೂಮನ್ ಲೈಫ್ ಹ್ಯಾಸ್ ಎ ಪರ್ಪಸ್. ಪರ್ಪಸ್ ಅಂದ್ರೆ ಉದ್ದೇಶ ಅಂತ ಹೇಳ್ತೇವೆ. ಅಂದ್ರೆ ಮನುಷ್ಯನ ಜೀವನಕ್ಕೆ ಒಂದು ಉದ್ದೇಶ ಅಂತಕ್ಕಂಥದ್ದಿದೆ. ನಾವು ಈ ಭೂಮಿಯ ಮೇಲೆ ಜೀವನ ಮಾಡ್ತಾ ಇದ್ದೇವೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅಂಡ್ ಎವ್ರಿ ಪರ್ಸನ್ ಈಸ್ ಕ್ಯಾಪಬಲ್ ಆಫ್ ಡೂಯಿಂಗ್ ಗುಡ್ ಥಿಂಗ್ಸ್ ಇಫ್ ದೇ ಶೋ ಕರೇಜ್ ಅಂಡ್ ಹಾರ್ಡ್ ವರ್ಕ್. ಸೊ ಈ ಭೂಮಿಯ ಮೇಲೆ ಇರತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ಕೇಪಬಲ್ ಅಂದ್ರೆ ಸಮರ್ಥನಾಗಿರ್ತಾನೆ. ಯಾವುದೋ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಕ್ಕಂತಹ ಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ. ಬಟ್ ಅದನ್ನ ಅಚೀವ್ ಮಾಡಬೇಕು ಅಂದ್ರೆ ಇಲ್ಲಿ ಎರಡು ವಿಷಯಗಳು ಮುಖ್ಯ ಆಗ್ತವೆ. ಅದೇನಪ್ಪ ಅಂದ್ರೆ ಕರೇಜ್, ಪ್ರತಿಯೊಬ್ಬರಲ್ಲೂ ಕೂಡ ಧೈರ್ಯ ಇರಬೇಕು ಮತ್ತು ಅದಕ್ಕಾಗಿ ಕಷ್ಟವನ್ನ ಪಡಬೇಕು, ಹಾರ್ಡ್ ವರ್ಕ್ ಅನ್ನ ಮಾಡಬೇಕು. ಅಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಬ್ಬ ಸಾಧಕನಾಗ್ತಾನೆ ಅಂತಕ್ಕಂತಹ ಮೆಸೇಜ್ ಅನ್ನ ಇಲ್ಲಿ ಪೋಯೆಟ್ ಕೊಡ್ತಾ ಇದ್ದಾರೆ. ಸೊ ನನ್ನಿಂದ ಆಗೋದಿಲ್ಲ ಅಂತಕ್ಕಂತಹ ಮನಸ್ಥಿತಿಯಿಂದ ನಾವೆಲ್ಲರೂ ಕೂಡ ಆಚೆ ಬರಬೇಕು. ಇಲ್ಲಿ ಒಂದು ಇಮೇಜ್ ಅನ್ನ ಗಮನಿಸಿ ವಿದ್ಯಾರ್ಥಿಗಳೇ. ಐ ಕಾಂಟ್, ಈ ಒಂದು ಐ ಕಾಂಟ್ ಅಲ್ಲಿ ಟಿ ಅನ್ನು ತೆಗೆದ್ರೆ ಐ ಕ್ಯಾನ್ ಅಂತಕ್ಕಂತಹ ಒಂದು ಪದವನ್ನ ನಾವು ನೋಡ್ತೇವೆ. ಅಂದ್ರೆ ನನ್ನಿಂದ ಸಾಧ್ಯ ಅಂತಕ್ಕಂತಹ ಒಂದು ಮೆಸೇಜ್ ಅನ್ನ ಈ ಒಂದು ಇಮೇಜ್ ಕೊಡ್ತಾ ಇದೆ. The poet tells us that we should not be passive or lazy. ಸೊ ನಾವೆಲ್ಲರೂ ಕೂಡ ಪ್ಯಾಸಿವ್ ಆಗಿ ಅಂದ್ರೆ ಕೆಲಸವನ್ನ ಮಾಡದೇನೆ ಹಾಗೆ ಲೇಜಿಯಾಗಿ ಇರಬಾರ್ದು. We should not sit quietly and accept failure. ಜೀವನದಲ್ಲಿ ಸೋಲುಗಳು ಬರ್ತಕ್ಕಂಥದ್ದು ಕಾಮನ್ ಆಗಿರುತ್ತೆ. ಸೊ ಆ ರೀತಿಯ ಒಂದು ಫೇಲ್ಯೂರ್ಸ್ ಅಂದ್ರೆ ಸೋಲುಗಳು ಬಂದಾಗ ನಾವು ಸುಮ್ಮನೆ ಅವುಗಳನ್ನು ಒಪ್ಪಿಕೊಂಡು ಕುಳಿತುಕೊಳ್ಳಬಾರದು. Instead, we must be active and brave using every moment wisely. ಸೊ ಆ ಒಂದು ಸೋಲುಗಳನ್ನ ನಾವೆಲ್ಲರೂ ಕೂಡ ಬುದ್ಧಿವಂತಿಕೆಯಿಂದ ಧೈರ್ಯದಿಂದ ಎದುರಿಸಬೇಕು. ಅವುಗಳನ್ನ ಮೆಟ್ಟಿ ನಿಂತು ನಾವು ಜೀವನದಲ್ಲಿ ಮುಂದೆ ಸಾಗಬೇಕು ಅಂತಕ್ಕಂತಹ ಮೆಸೇಜ್ ಅನ್ನ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ಟೈಮ್ ಈಸ್ ವೆರಿ ಪ್ರಿಷಿಯಸ್. ಸಮಯ ಅಂತಕ್ಕಂಥದ್ದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಪ್ರಿಷಿಯಸ್ ಅಂದ್ರೆ ಬೆಲೆ ಬಾಳ್ತಕ್ಕಂಥದ್ದು, ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತೇಳಿ. ಅಂಡ್ ಒನ್ಸ್ ಇಟ್ ಈಸ್ ಗಾನ್ ಇಟ್ ನೆವರ್ ರಿಟರ್ನ್ಸ್. ನೋಡಿ, ಸಮಯ ಕಳೆದು ಹೋಯ್ತು ಅಂದ್ರೆ ಅದನ್ನ ವಾಪಸ್ ಪಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಪ್ರತಿ ಕ್ಷಣವನ್ನು ಕೂಡ ನಾವು ಅತ್ಯುಪಯುಕ್ತವಾಗಿ ನಮ್ಮ ಜೀವನದಲ್ಲಿ
ಬಳಸ್ಕೊಳ್ಬೇಕು. ಸೊ ವಿ ಮಸ್ಟ್ ನಾಟ್ ವೇಸ್ಟ್ ಅವರ್ ಡೇಸ್ ವರಿಂಗ್ ಅಬೌಟ್ ದ ಪಾಸ್ಟ್. ಸೊ ಈಗ ನಮ್ಮ ಜೀವನದಲ್ಲಿ ಹಿಂದೆ ಯಾವುದೋ ಒಂದು ತಪ್ಪು ನಡೆದು ಹೋಗಿರುತ್ತೆ ಅಥವಾ ಒಂದು ಫೇಲ್ ಆಗಿರ್ಬೋದು, ಅವುಗಳನ್ನು ನೆನೆಸಿಕೊಂಡು ನಾವು ನಮ್ಮ ಒಂದು ಫ್ಯೂಚರನ್ನು ಹಾಳು ಮಾಡಿಕೊಳ್ಳಬಾರದು. ಫಿಯರಿಂಗ್ ದ ಫ್ಯೂಚರ್, ಅದ್ರ ಜೊತೆಗೆ ಮುಂದಿನ ಜೀವನ ಹೇಗಿರುತ್ತೆ ಅಂತಕ್ಕಂತಹ ಭಯದಲ್ಲೂ ಕೂಡ ನಾವು ಬದುಕಬಾರದು. ದ ಬೆಸ್ಟ್ ವೇ ಈಸ್ ಟು ಲಿವ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಈಚ್ ಡೇ. ಸೊ ನೋಡಿ, ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಮೆಸೇಜ್ ಇದಂತ ಹೇಳ್ಬೋದು. ಸೊ ನಮ್ಮ ಜೀವನಕ್ಕೆ ಅರ್ಥ ಬರ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ ನಾವೆಲ್ಲರೂ ಕೂಡ ಪ್ರೆಸೆಂಟ್ ಅಂದರೆ ಈ ಒಂದು ವಾಸ್ತವ ಅಥವಾ ವರ್ತಮಾನ ಅಂತ ಹೇಳ್ತೇವೆ. ವರ್ತಮಾನದಲ್ಲಿ ಬದುಕಬೇಕು. ಪಾಸ್ಟನ್ನು ನೆನೆಸ್ಕೊಂಡು ದುಃಖ ಪಡಬಾರ್ದು, ಫ್ಯೂಚರ್ನ ನೆನೆಸ್ಕೊಂಡು ಭಯ ಪಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಪ್ರತಿ ಕ್ಷಣ ಪ್ರತಿ ದಿನವನ್ನು ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ತಾ ಮುಂದೆ ಸಾಗಬೇಕು ಅಂತ ಹೇಳ್ತಾರೆ. ಲಾಂಗ್ಫೆಲೋ ಯೂಸಸ್ ದ ಇಮೇಜ್ ಆಫ್ ಬ್ಯಾಟಲ್ ಫೀಲ್ಡ್ ಟು ಡಿಸ್ಕ್ರೈಬ್ ದ ವರ್ಲ್ಡ್. ಸೊ ಇಡೀ ಜಗತ್ತನ್ನ ಇಲ್ಲಿ ನಮ್ಮ ಪೋಯೆಟ್ ಅವರು ಒಂದು ಬ್ಯಾಟಲ್ ಫೀಲ್ಡ್ಗೆ ಅಂದರೆ ಯುದ್ಧ ಭೂಮಿ ಅಂತ ನಾವು ಕರಿತೇವೆ. ಸೊ ಯುದ್ಧ ಭೂಮಿಗೆ ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಹಿಮ್ ಲೈಫ್ ಈಸ್ ಲೈಕ್ ಎ ವಾರ್. ಸೊ ಅವರ ಪ್ರಕಾರ ಜೀವನ ಅಂತಕ್ಕಂಥದ್ದು ಒಂದು ಯುದ್ಧ ಇದ್ದಾಗೆ, ವೇರ್ ವಿ ಹ್ಯಾವ್ ಟು ಫೈಟ್ ಚಾಲೆಂಜಸ್, ಡಿಫಿಕಲ್ಟೀಸ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ಸ್. ನೋಡಿ, ಯುದ್ಧ ಭೂಮಿಯಲ್ಲಿ ಶತ್ರುಗಳ ಜೊತೆ ಹೋರಾಟ ಮಾಡಿ ನಾವು ಜಯವನ್ನು ಗಳಿಸಲೇಬೇಕಲ್ವಾ? ಅದೇ ರೀತಿಯೇ ಜೀವನದಲ್ಲೂ ಕೂಡ, ಅಂದರೆ ಜೀವನ ಅಂತಕ್ಕಂತಹ ಯುದ್ಧದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ, ಚಾಲೆಂಜಸ್ ಇರ್ತವೆ, ಅನೇಕ ಡಿಫಿಕಲ್ಟೀಸ್ ಕಷ್ಟಗಳು ಬರ್ತವೆ, ಅನೇಕ ಹತಾಶೆ ಡಿಸಪಾಯಿಂಟ್ಮೆಂಟ್ ಅಂದರೆ ಏನನ್ನೋ ಕಳೆದುಕೊಂಡಿರ್ತೇವೆ, ಅನೇಕ ನೋವುಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಸೋಲನ್ನು ಒಪ್ಪಿಕೊಳ್ಳದೇನೆ ಹೋರಾಟ ಮಾಡುತ್ತಾನೆ ಜೀವನವನ್ನು ಸಾಗಿಸ್ಬೇಕು ಅಂತಕ್ಕಂತಹ ಮೆಸೇಜ್ ಕೊಡ್ತಾ ಇದ್ದಾರೆ. ವಿ ಶುಡ್ ಬಿಹೇವ್ ಲೈಕ್ ಸೋಲ್ಜರ್ಸ್ ಹೂ ಆರ್ ಆಲ್ವೇಸ್ ರೆಡಿ ಟು ಬ್ಯಾಟಲ್. ಸೊ ನಾವೆಲ್ಲರೂ ಕೂಡ ಸೈನಿಕರಂತೆ ವರ್ತನೆ ಮಾಡಬೇಕು. ಅಂದರೆ ಸೈನಿಕನಾಗಿರ್ತಕ್ಕಂಥವನು ಯುದ್ಧ ಯಾವಾಗ ಬಂದರೂ ಕೂಡ ಆ ಯುದ್ಧವನ್ನು ಮಾಡಲಿಕ್ಕೆ ರೆಡಿ ಇದ್ದೇ ಇರ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ನಾವು ಪ್ರತಿ ಕ್ಷಣವೂ ಕೂಡ ಸಿದ್ಧರಾಗಿರಬೇಕು ಅಂತಕ್ಕಂತಹ ಮೆಸೇಜ್ ಇದೆ. ಎ ಸೋಲ್ಜರ್ ಡಸ್ ನಾಟ್ ರನ್ ಅವೇ ಫ್ರಮ್ ಡೇಂಜರ್. ಒಬ್ಬ ನಿಜವಾಗಿರ್ತಕ್ಕಂತಹ ಸೈನಿಕ ಎದುರುಗಡೆ ಶತ್ರು ಬಂದರೆ ಅವನು ಓಡಿ ಹೋಗೋದಿಲ್ಲ. ತನ್ನ ಜೀವ ಈಗ ಹೋಗಬಹುದು ಅಂತಕ್ಕಂಥದ್ದು ತಿಳಿದಿದ್ರೂ ಕೂಡ ಅವನು ಧೈರ್ಯದಿಂದಾನೇ ಅವನ ಶತ್ರುವನ್ನ ಎದುರಿಸ್ತಾನೆ. ಹಾಗೇನೆ ನಮ್ಮ ಲೈಫಲ್ಲಿ ಬರತಕ್ಕಂತಹ ಎಲ್ಲ ಚಾಲೆಂಜಸ್ಗಳನ್ನು ನಾವು ಧೈರ್ಯವಾಗಿ ಎದುರಿಸಬೇಕು. ಹಿ ಫೇಸಸ್ ಇಟ್ ವಿತ್ ಸ್ಟ್ರೆಂತ್. ಇನ್ ದ ಸೇಮ್ ವೇ ವಿ ಶುಡ್ ಫೇಸ್ ಅವರ್ ಪ್ರಾಬ್ಲಮ್ಸ್ ವಿತ್ ಡಿಟರ್ಮಿನೇಷನ್. ಡಿಟರ್ಮಿನೇಷನ್ ಅಂದರೆ ದೃಢತೆ ಅಂಥೇಳಿ, ದೃಢ ನಿರ್ಧಾರ ಅಂತೇಳಿ. ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ಎದುರಿಸ್ತೇನೆ ಅಂತಕ್ಕಂತಹ ಒಂದು ಡಿಟರ್ಮಿನೇಷನ್ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ದ ಪೋಯೆಟ್ ಆಲ್ಸೋ ವಾನ್ಸ್ ಅಸ್ ನಾಟ್ ಟು ಫಾಲೋ ದ ಕ್ರೌಡ್ ಬ್ಲೈಂಡ್ಲಿ. ಮತ್ತೊಂದು ಅತ್ಯುತ್ತಮವಾಗಿರ್ತಕ್ಕಂತಹ ಸಂದೇಶ ಅಂತ ಹೇಳ್ಬೋದು. ಅನೇಕ ಜನಗಳು ನಾವೇನು ಮಾಡ್ತೇವೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೋ ಅದನ್ನೇ ಫಾಲೋ ಮಾಡ್ತೇವೆ. ಬಟ್ ಆ ರೀತಿ ಮಾಡಬಾರ್ದು. ಕ್ರೌಡ್ ಅಂದರೆ ಜನಗಳನ್ನು ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು. ವಿ ಮಸ್ಟ್ ಥಿಂಕ್ ಫಾರ್ ಅವರ್ ಸೆಲ್ವ್ಸ್. ನಾವು ಏನೇ ಮಾಡೋದಕ್ಕಿಂತ ಮೊದಲು ವಿಚಾರ ಮಾಡಬೇಕು. ಆ್ಯಂಡ್ ಚೂಸ್ ದ ರೈಟ್ ಪಾತ್. ಯಾವುದು ಸರಿಯಾಗಿರ್ತಕ್ಕಂತಹ ದಾರಿ ಅಂತಕ್ಕಂಥದ್ದನ್ನು ನಾವೇನೇ ನಿರ್ಧರಿಸಬೇಕು. ಅವರ್ ಆ್ಯಕ್ಷನ್ಸ್ ಶುಡ್ ಬಿ ಒರಿಜಿನಲ್. ಸೊ ನಮ್ಮ ಒಂದು ಆ್ಯಕ್ಷನ್ಸ್ ಅಂದರೆ ನಾವೇನು ಕೆಲಸವನ್ನು ಮಾಡ್ತೀವೋ ಅವೆಲ್ಲವೂ ಕೂಡ ಒರಿಜಿನಲ್ ಆಗಿರಬೇಕು. ಅಂದರೆ ನಮ್ಮ ವಿಚಾರಗಳೇ ಕೆಲಸಗಳಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಯಾರೋ ಮಾಡ್ತಾ ಇದ್ದಾರೆ ಇದನ್ನು ಅಂಥೇಳಿ ಅದನ್ನೇ ಮಾಡಬಾರ್ದು. ಆ್ಯಂಡ್ ಪರ್ಪಸ್ಫುಲ್, ಅಲ್ಲಿ ಒಂದು ಉದ್ದೇಶ ಇರಬೇಕು. ನಾಟ್ ಜಸ್ಟ್ ಇಮಿಟೇಷನ್ ಅಂದರೆ ಅನುಕರಣೆ ಅಂತೇಳಿ. ಸೊ ಯಾವುದೇ ಕಾರಣಕ್ಕೂ ನಾವು ಮಾಡ್ತಕ್ಕಂತಹ ಕೆಲಸ ಒಂದು ಅನುಕರಣೆ ಆಗಬಾರದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇಮಿಟೇಷನ್ಸ್ ಆಫ್ ಅದರ್ಸ್. ದ ಪೋಯಮ್ ಆಲ್ಸೋ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಸೆಟ್ಟಿಂಗ್ ಎ ಗುಡ್ ಎಕ್ಸಾಂಪಲ್. ನೋಡಿ, ಇನ್ನೊಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ನಮ್ಮ ಜೀವನ ಹೇಗಿರಬೇಕು ಅಂದರೆ ಮುಂದೆ ಬರ್ತಕ್ಕಂಥವ್ರು ಅಂದರೆ ಭವಿಷ್ಯದ ವ್ಯಕ್ತಿಗಳಿಗೆ ಒಂದು ಮಾದರಿಯಾಗಿರಬೇಕು. ಅವರು ಅನುಸರಿಸ್ತಕ್ಕಂತಹ ಜೀವನವನ್ನು ನಾವು ಮಾಡಿರಬೇಕು. ಲಾಂಗ್ ಫೆಲೋ ಸೇಸ್ ದ್ಯಾಟ್ ಮೆನಿ ಗ್ರೇಟ್ ಪೀಪಲ್ ಲಿವ್ಡ್ ಬಿಫೋರ್ ಅಸ್ ಆ್ಯಂಡ್ ದರ್ ಲಿವ್ಸ್ ಟೀಚ್ ಅಸ್ ಇಂಪಾರ್ಟೆಂಟ್ ಲೆಸನ್ಸ್. ಅನೇಕ ವ್ಯಕ್ತಿಗಳು ಆಲ್ರೆಡಿ ಬದುಕನ್ನು ಸವಿಸಿ ಹೋಗಿದ್ದಾರೆ, ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಅಂತಹ ವ್ಯಕ್ತಿಗಳನ್ನು ನಾವು ಅನೇಕ ಸಾರಿ ನಮ್ಮ ಒಂದು ಮೋಟಿವೇಶನ್ಗೋಸ್ಕರ ಅಂದರೆ ಅವರಿಂದ ಅವರು ಎದುರಿಸಿರ್ತಕ್ಕಂತಹ ಕಷ್ಟಗಳು ಮತ್ತು ಅವರು ಏನೆಲ್ಲ ಸಾಧನೆಯನ್ನು ಮಾಡಿದರೋ ಅದೆಲ್ಲವನ್ನ ನೋಡಿ ನಾವು ಕೂಡ ಅದರಿಂದ ಮೋಟಿವೇಶನ್ ಅನ್ನ ಪಡೆದುಕೊಂಡಿರ್ತೇವೆ. ಸೊ ಮುಂಬರ್ತಕ್ಕಂತಹ ಭವಿಷ್ಯದ ಜನಗಳೇನಿರ್ತಾರೋ ಅವರಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಮೋಟಿವೇಶನ್ ಕೊಡ್ತಕ್ಕಂತಹ ವ್ಯಕ್ತಿಗಳು ನಾವಾಗಬೇಕು ಅಂತದನ್ನ ಅವರು ಹೇಳ್ತಾರೆ. ದೀಸ್ ಪೀಪಲ್ ಫೇಸ್ಡ್ ಡಿಫಿಕಲ್ಟೀಸ್ ಬಟ್ ಅಚೀವ್ಡ್ ಸಕ್ಸೆಸ್ ಥ್ರೂ ಕರೇಜ್ ಅಂಡ್ ಎಫರ್ಟ್. ನೋಡಿ, ಈಗ ಸಾಧಕರು ಅಂತ ನಾವು ಏನು ಕರಿತಿರೋ ಎಲ್ಲ ಕ್ಷೇತ್ರಗಳಲ್ಲೂ ಇರ್ಬೋದು, ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರೂ ಅನೇಕ ವ್ಯಕ್ತಿಗಳು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಸಿಗ್ತಾರೆ. ಡೈರೆಕ್ಟ್ ಆಗಿ ಯಾರು ಕೂಡ
ಸಾಧನೆಯನ್ನ ಮಾಡಿರೋದಿಲ್ಲ. ಆ ಸಾಧನೆ ಮಾಡಬೇಕು ಅಂದ್ರೆ ಅನೇಕ ಕಷ್ಟಗಳನ್ನ ಅವರು ಎದುರಿಸಿರ್ತಾರೆ. ಅದೆಲ್ಲವನ್ನ ಮೆಟ್ಟಿ ನಿಂತು ಅವರು ಸಾಧಕರಾಗಿರ್ತಾರೆ. ದೇರ್ ಅಚೀವ್ಮೆಂಟ್ಸ್ ರಿಮೇನ್ ಲೈಕ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್. ಅಂದ್ರೆ ನೋಡಿ, ಅವರು ಆ ಒಂದು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿದ್ದಾರೆ ಅಂಥೇಳಿ. ದೀಸ್ ಫುಟ್ ಪ್ರಿಂಟ್ಸ್ ಇನ್ಸ್ಪೈರ್ಸ್. ಸೊ ಅವರ ಹೆಜ್ಜೆ ಗುರುತುಗಳು ನಮಗೆ ಇನ್ಸ್ಪಿರೇಷನ್ ಅನ್ನ ಕೊಡ್ತಾ ಇವೆ. ಅಂಡ್ ಗೈಡಸ್, ನಮಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾವೆ. ವೆನ್ ಎವರ್ ವಿ ಫೀಲ್ ವೀಕ್ ಆರ್ ಕನ್ಫ್ಯೂಸ್ಡ್. ಸೊ ನಾವು ದುರ್ಬಲರು ಅಂತ ಅಂದುಕೊಂಡಾಗ, ಈ ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಕನ್ಫ್ಯೂಸ್ ಆದಾಗ, ಸೊ ಈ ಒಂದು ಸಾಧಕರ ಸಾಧನೆಯ ದಾರಿ ಇರುತ್ತಲ್ವಾ, ಅದೆಲ್ಲರನ್ನು ಕೂಡ ಮತ್ತೆ ಇನ್ಸ್ಪೈರ್ ಮಾಡುತ್ತೆ. In the same way, we should also live in such a manner that we leave behind good examples for others to follow. Another important message in the poem is the balance between faith and hard work. ಮತ್ತೆ ನೋಡಿ, ಎರಡು ಅಂಶಗಳನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೇವೆ. ಫೇತ್ ಅಂದ್ರೆ ನಮ್ಮಲ್ಲಿ ನಮಗೆ ಮೊದಲನೇದಾಗಿ ನಂಬಿಕೆ ಇರಬೇಕು ಮತ್ತು ಒಳ್ಳೆಯ ಕೆಲಸವನ್ನ ಮಾಡೋದರಲ್ಲಿ ನಂಬಿಕೆ ಇರಬೇಕು, ದೇವರಲ್ಲಿ ನಂಬಿಕೆ ಇರಬೇಕು. ಅಂಡ್ ಹಾರ್ಡ್ ವರ್ಕ್, ಅದರ ಜೊತೆಗೆ ನಾವು ಹಾರ್ಡ್ ವರ್ಕ್ ಅನ್ನು ಕೂಡ ಮಾಡಲೇಬೇಕಾಗುತ್ತೆ. ದ ಪೋಯೆಟ್ ಬಿಲೀವ್ಸ್ ದಟ್ ವಿ ಶುಡ್ ಟ್ರಸ್ಟ್ ಇನ್ ಗಾಡ್ ಬಟ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ನಾಟ್ ಲೀವ್ ಎವ್ರಿಥಿಂಗ್ ಟು ಫೇಟ್. ಅದ್ಭುತವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಹಾರ್ಡ್ ವರ್ಕ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ದೇವರ ಮೇಲೆ ಒಂದು ಭಾರವನ್ನ ಹಾಕ್ಲೇಬೇಕಾಗುತ್ತೆ. ನಾವೇನೇ ಮಾಡ್ಲಿಕ್ಕೆ ಹೊರಟರು ಕೂಡ ದೇವರ ಸಹಾಯ ಬೇಕೇ ಬೇಕಾಗುತ್ತೆ. ಹಾಗಂತೇಳಿ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ದೇವರ ಮೇಲೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮೇಲೆ ನಂಬಿಕೆ ಇರಬೇಕು. ಆದ್ರೆ ಯಾವುದೇ ಒಂದು ಕೆಲಸವನ್ನ ಪರಿಪೂರ್ಣಗೊಳಿಸಬೇಕು ಅಂದ್ರೆ ಅಲ್ಲಿ ನಮ್ಮ ಶ್ರಮ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಅಂತಕ್ಕಂತಹ ಮೆಸೇಜ್ ಅನ್ನ ಇಲ್ಲಿ ಗಮನಿಸ್ತೇವೆ. ಅಟ್ ದ ಸೇಮ್ ಟೈಮ್ ವಿ ಶುಡ್ ನಾಟ್ ಲೀವ್ ಎವ್ರಿಥಿಂಗ್ ಟು ಫೇಟ್. ಫೇಟ್ ಅಂದ್ರೆ ಹಣೆ ಬರಹ ಅಂತೇಳಿ. ಸೊ ಎಲ್ಲ ಹಣೆ ಬರದಲ್ಲಿ ಬರದಾಗೆ ಆಗುತ್ತೆ ಬಿಡು ಅಂತೇಳಿ ಎಷ್ಟೋ ಜನ ಹೇಳೋದನ್ನ ನಾವು ಕೇಳಿದ್ದೇವೆ. ಬಟ್ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಹಾರ್ಡ್ ವರ್ಕ್ ಅಲ್ಲಿ ನಂಬಿಕೆಯನ್ನ ಇಡಬೇಕು. ವಿ ಮಸ್ಟ್ ವರ್ಕ್ ಹಾರ್ಡ್ ಅಂಡ್ ಸ್ಟ್ರೈವ್ ಟು ಇಂಪ್ರೂವ್ ಅವರ್ ಸೆಲ್ಸ್. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ನಾವು ಕಷ್ಟಪಟ್ಟು ಕೆಲಸ ಮಾಡುವುದರ ಜೊತೆಗೆ ಸ್ಟ್ರೈವ್ ಅಂದ್ರೆ ನಿರಂತರವಾಗಿ ಹಾತೊರಿತಕ್ಕಂಥದ್ದು, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಅಂಥೇಳಿ ನಿರಂತರವಾಗಿ ನಮ್ಮ ಮನಸ್ಥಿತಿ ಇರಬೇಕು. ಅದರಲ್ಲಿ ನಾವು ತೊಡಗಿರಬೇಕು. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ದೇವರ ಸಹಾಯವನ್ನ ಯಾರಿಗೆ ಮಾಡ್ತಾನಪ್ಪ ಅಂದ್ರೆ, ಯಾವ ವ್ಯಕ್ತಿ ತನಗೆ ತಾನೇ ಸಹಾಯವನ್ನ ಮಾಡ್ಕೊಳ್ತಾನೋ ಅಂತಹ ವ್ಯಕ್ತಿಗೆ ಮಾತ್ರ ದೇವರು ಸಹಾಯ ಮಾಡ್ತಾನೆ ಅಂತಕ್ಕಂಥದ್ದು. ಸೊ ಬಿಲೀಫ್ ಅಂಡ್ ಆಕ್ಷನ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಹಾಗಾಗಿ ದೇವರಲ್ಲಿ ನಂಬಿಕೆ ಇರಬೇಕು, ಅದರ ಜೊತೆಗೆ ನಾವು ಕರ್ತವ್ಯ ನಿರತರಾಗಿರಬೇಕು. ಅಂದಾಗ ಮಾತ್ರ ಸಕ್ಸಸ್ ಅಥವಾ ಜಯ ಅಂತಕ್ಕಂಥದ್ದು ದೊರಕುತ್ತೆ. Longfellow encourages us to keep hope alive even during difficult times. ಸೊ ಕಷ್ಟಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಹೋಪ್ ಅನ್ನ ಕಳೆದುಕೊಳ್ಳಬಾರದು. ಹೋಪ್ ಅಂದ್ರೆ ಭರವಸೆ ಅಂತ ಹೇಳ್ತೇವೆ. ಅದನ್ನ ಡಿಫಿಕಲ್ಟ್ ಟೈಮ್ಸ್ ಅಲ್ಲೂ ಕೂಡ ನಾವು ಉಳಿಸಿಕೊಂಡಿರಬೇಕು. He says we must learn to be patient and strong because life will always bring challenges. ಮತ್ತೆರಡು ಪಾಯಿಂಟ್ಗಳು ಇಲ್ಲಿ ಮುಖ್ಯ. ಯಾವುದಪ್ಪ ಅಂದ್ರೆ ತಾಳ್ಮೆ ಅಂತಕ್ಕಂಥದ್ದು. ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಯಾವುದೋ ಒಂದು ದಿನ ಎರಡು ದಿನದಲ್ಲಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ದಿನಗಳ ಕಾಲ ನಿರಂತರವಾಗಿ ಶ್ರಮಿಸಿದ್ದೆ ಆದ್ರೆ ಮಾತ್ರ ಒಂದು ಅಚೀವ್ಮೆಂಟ್ ಅಂತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಪೇಷನ್ಸ್ ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಅಷ್ಟು ದಿನಗಳ ಕಾಯ್ತಕ್ಕಂತಹ ಸ್ಟ್ರಾಂಗ್ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಕ್ಕಂತಹ ಶಕ್ತಿಯು ಕೂಡ ಮನಸ್ಸು ಕೂಡ ಸಮರ್ಥವಾಗಿರಬೇಕು. ಬಟ್ ದೀಸ್ ಚಾಲೆಂಜಸ್ ಶುಡ್ ನಾಟ್ ಸ್ಟಾಪ್ ಅಸ್ ಫ್ರಮ್ ಮೂವಿಂಗ್ ಫಾರ್ವರ್ಡ್. ಸೊ ನಮ್ಮ ಲೈಫ್ ಅಥವಾ ಅಚೀವ್ಮೆಂಟ್ ಅಂತಕ್ಕಂತಹ ಒಂದು ದಾರಿಯಲ್ಲಿ ಯಾವುದೇ ಚಾಲೆಂಜಸ್ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ಎದುರಿಸಿ ನಿಲ್ಲತಕ್ಕಂತಹ ಒಂದು ಶಕ್ತಿ ಯಾವುದಪ್ಪ ಅಂದರೆ ಪೇಷನ್ಸ್ ಅಂತಕ್ಕಂಥದ್ದಾಗಿದೆ. ಸೊ ಅದನ್ನು ನಾವು ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಯಶಸ್ಸಿನ ಕಡೆ ನಾವು ಮುಂದೆ ಸಾಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ಸ್ಟೆಡ್ ದೇ ಶುಡ್ ಮೇಕ್ ಅಸ್ ಸ್ಟ್ರಾಂಗರ್. ಸೊ ಈ ಒಂದು ಚಾಲೆಂಜಸ್ ಅಂತಕ್ಕಂಥದ್ದು ಏನಿರ್ತವೋ, ಸಮಸ್ಯೆಗಳೇನಿರ್ತವೋ ಅವುಗಳು ನಮಗೆ ಶಕ್ತಿಯನ್ನ ಕೊಡಬೇಕೇ ಹೊರತು ನಮ್ಮನ್ನ ಸಾಧನೆಯ ದಾರಿಯಿಂದ ವಿಮುಖರಾಗಿ ಮಾಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ಪೋಯಿಟ್ ಆಲ್ಸೋ ರಿಮೈಂಡ್ಸ್ ಅಸ್ ದಟ್ ಸಾರೋ ಅಂಡ್ ಜಾಯ್ ಆರ್ ಬೋತ್ ಪಾರ್ಟ್ ಆಫ್ ಲೈಫ್. ನೋಡಿ, ಸಾರೋ ಅಂದ್ರೆ ದುಃಖ ಅಂತ ಕರಿತೇವೆ, ಅದ್ರ ಜೊತೆಗೆ ಜಾಯ್ ಅಂದ್ರೆ ಸಂತೋಷ ಅಂತೇಳಿ. ಸೊ ಸಂತೋಷ ಮತ್ತು ದುಃಖ ಇವೆರಡೂ ಕೂಡ ಮನುಷ್ಯನ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಒಂದು ದಿನ ಸಂತೋಷ ಬರಬಹುದು, ಮತ್ತೊಂದು ದಿನ ದುಃಖ ಬರಬಹುದು. ಅವೆರಡನ್ನೂ ಕೂಡ ನಾವು ಎದುರಿಸಲಿಕ್ಕೆ ಸಿದ್ಧರಾಗಿರ್ಬೇಕು ಮತ್ತು ಸಮಾನವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂತಹ ಮೆಸೇಜ್ ಕೊಡ್ತಾ ಇದ್ದಾರೆ. We should accept them with courage and continue to do our duty. ಸೊ ಅವೆರಡನ್ನೂ ಒಪ್ಪಿಕೊಳ್ಬೇಕು, ಧೈರ್ಯದಿಂದ ನಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಮುಂದೆ ಸಾಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ.
In the end, the poem teaches us that a meaningful life is one filled with action, hope, courage and purpose. ಸೊ ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲಿ ಏನಿರಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಯಾವೆಲ್ಲ ಸಂದೇಶವನ್ನು ಈ ಪೋಯಂ ಕೊಡ್ತಾ ಇದೆ ಅಂದರೆ, ಆಕ್ಷನ್ ಅಂದರೆ ನಾವು ಯಾವಾಗಲೂ ಕೂಡ ಕರ್ತವ್ಯ ನಿರತರಾಗಿರಬೇಕು. ನಾವೇನು ಅನ್ಕೊಂಡಿರ್ತೀವೋ, ಗುರಿ ಇಟ್ಕೊಂಡಿರ್ತೀವೋ, ನಿರಂತರವಾಗಿ ಅದಕ್ಕಾಗಿ ಶ್ರಮಿಸ್ತಾ ಇರಬೇಕು. ಹೋಪ್ ಅಂದರೆ ನಾನು ಮಾಡ್ತಕ್ಕಂತಹ ಕೆಲಸ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತಕ್ಕಂತಹ ಒಂದು ಭರವಸೆ ನಮ್ಮಲ್ಲಿ ಇರಬೇಕು. ಕರೇಜ್, ಆ ಕೆಲಸವನ್ನ ಅಥವಾ ಬರ್ತಕ್ಕಂತಹ ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಒಂದು ಧೈರ್ಯವೂ ಕೂಡ ಇರಬೇಕು. ಪರ್ಪಸ್, ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಒಂದು ಉದ್ದೇಶ ಇರಬೇಕು. ವಿ ಮಸ್ಟ್ ಲಿವ್ ಈಚ್ ಡೇ ವಿತ್ ಎನರ್ಜಿ ಅಂಡ್ ಎಂಥೂಸಿಸಮ್. ಪ್ರತಿಯೊಂದು ದಿನವನ್ನೂ ಕೂಡ ನಾವು ಚೈತನ್ಯದಿಂದಾನೇ ಕಳಿಬೇಕು. ಅಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಆ ಸಾಧನೆಗೆ ಹಾತೊರಿತಾ ಇರಬೇಕು. ಯಾವುದೇ ಕಾರಣಕ್ಕೂ ನಿರಾಸಕ್ತಿ ಮತ್ತು ಭಯ ಇಂತಹ ಅಂಶಗಳು ನಮ್ಮ ಮನಸ್ಸಿನಲ್ಲಿ ಬರದೇ ಇರೋ ರೀತಿಯಲ್ಲಿ ನಾವು ಇರಬೇಕು ಅಂತ ಹೇಳ್ತಾರೆ. ಲಿವಿಂಗ್ ಬಿಹೈಂಡ್ ಎ ಪಾಸಿಟಿವ್ ಮಾರ್ಕ್ ಇನ್ ದ ವರ್ಲ್ಡ್. ಸೊ ನಾವೆಲ್ಲರೂ ಕೂಡ ಒಂದು ಪಾಸಿಟಿವ್ ಮಾರ್ಕ್ನ ಈ ಜಗತ್ತಲ್ಲಿ ಬಿಟ್ಟು ಹೋಗಬೇಕು. ದಿಸ್ ಈಸ್ ದ ಟ್ರೂ ಮೆಸೇಜ್ ಆಫ್ ಎ ಸಾಮ್ ಆಫ್ ಲೈಫ್. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪೋಯಮ್ನಿಂದ ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಕ್ಕಿದ್ರೆ ಇನ್ಸ್ಪೈರ್ಡ್ ಅಂಥೇಳಿ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಇಂಗ್ಲಿಷ್ ಲೆಸನ್ಸ್ನ ಸಮರಿಗಳನ್ನು ಈಸಿಯಾಗಿ ಕನ್ನಡದಲ್ಲಿ ಇಲ್ಲಿ ನೀವು ಕಲಿಬಹುದು. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.